ನಮ್ಮ ಕರ್ನಾಟಕದಿಂದ ಬಂದು ಮುಂಬೈ ಒಳಗೆ ಚಾ ಕುಡ್ಲಿಗತ್ತಿದ್ದು ಇದೇ ಫಸ್ಟ್ ಟೈಮ್ ನೋಡ್ರಿ. ಬಂದ ದಿನ ನಮ್ ರೂಮೆಂಟ್ ನನಗ ಆರಕೆ ಎಬ್ಬಿಸಿ ಹೋಗಲೇ ಡ್ಯೂಟಿಗೆ ತಂದ್ಕರಿ ಎಬ್ಬಿಸಿ ಕಳ್ಸೋದ್ರು. ನಾವೆಲ್ಲ ಕಾಲೇಜ್ದಾಗ ಮನ್ಯಾಗ 9, 10, 11, 12 ಕೇಳೋರು. ಇಲ್ಲಿ ಆರಕೆ ಎದ್ದು ಕಣ್ಣನ್ ಪಿಚ್ ತಕೊಂಡು ಜಳಕ ಮಾಡಿ ಬರೋದ್ರ ಸುಸ್ತಿ ಆಯ್ತು. ರೂಮಿಂದ ಡೈರೆಕ್ಟ್ ಚಾ ಕುಡಿದು ರೈಲ್ವೆ ಸ್ಟೇಷನ್ ಬಂದಿವಿ. ರೈಲ್ವೆ ಸ್ಟೇಷನ್ ಬಂದು ಟಿಕೆಟ್ ತಕೊಂಡು ಲೋಕಲ್ ಟ್ರೈನ್ ಸಲುವಾಗಿ ವೇಟ್ ಮಾಡಕತ್ತೀವಿ. ಏನ್ ಜನ ರೀ ನಿಮ್ಮ ನೋಡ್ರಿ, ಎಷ್ಟೊಂದು ಜನ ಅದಾರ ತನಕ ಇವ್ರು ಮಕ್ಕೋತ್ತರು ಇಲ್ಲ ಅಂತೆ ಗೊತ್ತಿಲ್ಲ. ಟೈಮ್ ನೋಡಿದ್ರ 6:30, 7 ಆಗತ್ತದ. ಈಗ ಇಷ್ಟೊಂದು ಜನ ಅದಾರ. ಇನ್ನ ಡೈಲಿ ಹೋಗೋದ್ ಬರೋದ್ ಹೆಂಗಪ್ಪ ಅಂತಂದ್ರ ನನಗೆ ಎದಿನೇ ಹೊಡಿತು. ಬರೀ 6:30, 7ಕ್ಕೆ ಇಷ್ಟೊಂದು ಜನಕ್ ನೋಡಿ ನನಗಂತೂ ಎದಿನೇ ಹೊಡಿತು. ಯಾಕಂದ್ರ ನೋಡ್ರಿ ಎಷ್ಟೊಂದು ಜನ ಅದಾರ ತನಕರಿ. ಇಷ್ಟೊಂದು ಜನದೊಳಗ ನಾ ಹೆಂಗ್ ಹತ್ಬೇಕು ಹೇಳ್ರಿ ಟ್ರೈನ್ ಒಳಗ? ಅದು ಫಸ್ಟ್ ಟೈಮ್, ಅದು ಲೋಕಲ್ ಟ್ರೈನ್ ಒಳಗ. ಅದ್ರ ಸಲುವಾಗಿ ನಾ ಪ್ಲಾಟ್ಫಾರ್ಮ್ ಚೇಂಜ್ ಮಾಡಿ ಮತ್ತೊಂದ್ ಪ್ಲಾಟ್ಫಾರ್ಮ್ ಬಂದ. ಯಾಕಂತಂದ್ರ ಅದು ಸ್ಲೋ ಹೋಗ್ತದಂತ, ಆಚೆ ಕಡೆದು ಈಚೆ ಕಡೆದು ಸ್ಪೀಡ್ ಹೋಗ್ತದಂತ. ಅದ್ರ ಸಲ ಈಚೆ ಕಡೆ ಬಂದ್ ನಿಂತ. ಎಲ್ಲಿ ಬಂದ್ ನಿಂತ್ಕೊಂಡ್ರು ನಮಗೇನ್ ಸೀಟ್ ಸಿಗಿಲ್ಲ. ಈಗ ನಾ ದೇವಾ ಜಂಕ್ಷನ್ ದಿಂದ ಥಾಣ್ಯಾಕ್ ಬಂದ್ ಇಳಿದೀನಿ. ಈಗ ಥಾಣ್ಯದಿಂದ ನಾ ಸ್ವಸ್ತಿ ಗಾರ್ಡನ್ ಹೋಗ್ಬೇಕು. ಅದು ಫಸ್ಟ್ ಟೈಮ್. ಹೆಂಗ್ ಹೋಗ್ಬೇಕಂತ ನನಗೆ ಗೊತ್ತಿಲ್ಲ. ಸ್ಟೇಷನ್ ದಿಂದ ಹೊರಗ್ ಬಂದಿನಿ. ಹೊರಗ್ ಬರುವಷ್ಟರಲ್ಲಿ ನೋಡ್ರಿ ಯಾವ ರೀತಿ ರೋಡ್ ಎಲ್ಲಾ ಕ್ಲೀನ್ ಮಾಡಕತ್ತಾರ. ನಾ ಈಗ ಎಲ್ಲಿ ಹೋಗ್ಬೇಕಂದ್ರ ಆಟೋ ಸ್ಟ್ಯಾಂಡಿಗೆ ಹೋಗ್ಬೇಕು. ಅಲ್ಲಿ ಇಲ್ಲಿ ಕೇಳ್ಕೊತು ಸೀದಾ ಆಟೋ ಸ್ಟ್ಯಾಂಡಿಗೆ ಬಂದು ಆಟೋ ಹಿಡ್ಕೊಂಡ. ಈ ಆಟೋ ಅಂಕಲ್ ನನಗೆ ಮೋಸ ಮಾಡಿದ್ರದು ಯಾವಾಗ ಗೊತ್ತಾಯ್ತಂದ್ರ ನನ್ ಬಿಟ್ಟು ಹೋದ್ ಬಳಕ ಗೊತ್ತಾಯ್ತು. ಯಾಕಂತಂದ್ರ ಬರೀ 20 ರೂಪಾಯಿ ಇದ್ದಲ್ಲಿ ಇವ್ರು 75 ರೂಪಾಯಿ ತಗೊಂಡ್ರು. ನನಗಷ್ಟೇ ಅಲ್ಲ, ಎಲ್ಲರಿಗೂ ಹಿಂಗೆ ಆಗಿರ್ತ ಫಸ್ಟ್ ಟೈಮ್ ಬಂದವ್ರಿಗೆ. ಇವಾಗ ನಾ ಎಲ್ಲಿದ್ದೀನಿ ಅಂದ್ರೆ ಸ್ವಸ್ತಿಕ್ ಗಾರ್ಡನ್ ಬಲ್ಲಿ ಇದ್ದಿದ್ದೀನಿ. ಮತ್ತೆ ಇದೇ ರೋಡಿಗೆ ಓಲ್ಡ್ಸ್ ಫ್ಯಾಕ್ಟರಿ ಅಂತಾನು ಕರೀತಾರ. ಇವತ್ತಿಗೆ ಇಷ್ಟು ಸಾಕು. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.